ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಸ್ಟವನ್ನು ಒರೆಸೋದ್ರ ಮೂಲಕ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಮಾತುಕತೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನೆ ಒಂದು ವಿಡಿಯೋಗೆ ಕಮೆಂಟ್ ಹಾಕಿದ್ದಾರೆ. ಖಂಡಿತ ಎಲ್ಲರೂ ಹೋಗಿ ನೋಡಿ. ಎಲ್ಲರೂ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡೋದಿಲ್ಲ. ತಿಳ್ಕೊಬೇಕಾಗಿರೋದು ನಾವುಗಳು ತುಂಬ ಇದೆ. ಹೌದು, ಒಂದು ಕಮೆಂಟು ನನ್ನ ಮನಸ್ಸನ್ನು ಬದಲಾಯಿಸುತ್ತು ಅಂತಂದರೆ ನೀವು ನಂಬ್ತೀರಾ? ಆದರೆ ನಾವು ಆಲೋಚನೆ ಮಾಡೋ ರೀತಿ ಇರುತ್ತಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆಲೋಚನೆ ಮಾಡ್ತಾರೆ. ಪ್ರತಿಯೊಬ್ಬರ ಮನಸ್ಸಲ್ಲೂ ಎಲ್ಲ ರೀತಿಯ ಆಲೋಚನೆಗಳು ಒಂದೇ ರೀತಿ ಇರೋದಿಲ್ಲ. ಒಂದು ಕಮೆಂಟಲ್ಲಿ ಈಗೂ ಆಲೋಚನೆ ಮಾಡಬಹುದಾ, ಈಗೂ ಇರ್ತಾರಾ ಜಗತ್ತಲ್ಲಿ ಅಂತ ಯೋಚನೆ ಮಾಡೋ ಹಾಗೆ ಮಾಡ್ತು. ಹೌದು, ಆದರೆ ಎಲ್ಲವನ್ನು ಪಾಸಿಟಿವ್ ತಗೊಳಕ್ಕಾಗೋದೇ ಇಲ್ಲ. ಈ ಮನಸ್ಸಲ್ಲಿ ಪಾಸಿಟಿವ್ ತಗೊಳಕ್ಕಾಗೋದಿಲ್ಲ ಅನ್ನೋ ಮನಸ್ಸಲ್ಲಿ ಆ ಒಂದು ಕಮೆಂಟ್ ಎಸ್ ಹಿಂಗೂ ಯೋಚನೆ ಮಾಡಬಹುದಲ್ವ, ಈಗೂ ಇರುತ್ತಲ್ವ ಅಂತ. ಬಟ್ ನಾನು ಆಲೋಚನೆ ಮಾಡಿದ್ದೇ ಬೇರೆ. ಇರಲಿ, ಆ ಕಮೆಂಟ್ಗೆ ಥ್ಯಾಂಕ್ ಯು ಹೇಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕೆಂದರೆ ನನ್ನ ಮನಸ್ಸನ್ನು ಬದಲಾಯಿಸಿರೋ ಕಮೆಂಟ್ಗೆ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ. ಒಂದು ಮುಖ ಕಾಣದೇ ಇರೋವಂತಹ ಒಂದು ಕಮೆಂಟ್, ಒಂದು ಪದಗಳು, ಒಂದು ವರ್ಡು ಒಂದು ಮನಸ್ಸನ್ನು ಬದಲಾಯಿಸ್ತು ಅಂತಂದರೆ ನೀವು ನಂಬ್ತೀರಾ? ಖಂಡಿತ ಆ ಕಮೆಂಟ್ ಏನಂತ ಖಂಡಿತ ಹೋಗಿ ನೋಡಿ. ತಪ್ಪು ತಿಳುವಳಿಕೆ ಅಂತಲ್ಲ, ಈ ಪ್ರಪಂಚದಲ್ಲಿ ಎಲ್ಲರೂ ನಡೆಯೋದು ಹಾಗೇ. ಯಾಕೆಂದರೆ ನನ್ನ ಜೀವನದಲ್ಲೂ ನಮ್ಮ ಮನೆಯಲ್ಲಿ ಅದೇ ಥರನೇ ನಮ್ಮನ್ನು ಬೆಳೆಸಿರೋದು. ನನ್ನ ಪ್ರಶ್ನೆ ಇದ್ದಿದ್ದು ಅಷ್ಟೇ, ಆ 4 ಜನಕ್ಕೋಸ್ಕರ ನನ್ನ ಜೀವನನ ಬದಲಾಯಿಸ್ಕೋಬೇಕಾ ಅಂತ. ಆ ಒಂದು ಕಾರಣದಿಂದ ನಾನು ವಿಡಿಯೋ ಮಾಡಿದೆ. ಓಕೆ, ಇರಲಿ, ಬನ್ನಿ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ಟವನ್ನೆಲ್ಲ ಒರೆಸ್ಕೊಂಡೆ. ಸಾಮಾನ್ಯವಾಗಿ ಸ್ಟವ್ ಮೇಲೆ ಪಾತ್ರೆಗಳು ಇಡೋ ಸ್ಟ್ಯಾಂಡನ್ನು ಸ್ಟೀಲು ಅಥವಾ ಅಲ್ಯೂಮಿನಿಯಂ ತೊಗೊಳ್ಳಿ. ಇಲ್ಲ ಅಂತಂದರೆ ಅದು ನೀರು ಬಿದ್ದು ಅಥವಾ ನಾವೇನಾರು ಅಡುಗೆ ಮಾಡಿದಾಗ ಉಕ್ಕು ಬಂಚಲ್ಲಿ ರಸ್ಟ್ ಹಿಡಿಯೋ ಚಾನ್ಸಸ್ ಅಂತೂ ಖಂಡಿತ ಇರುತ್ತೆ. ಆಮೇಲೆ ಇನ್ನು ಪಾತ್ರೆಗೆ ಹಾಲು ಕಾಯೋಕ್ಕೆ ಇಡೋಣ ಅಂತ ಬಂದೆ. ನಾನು ಹಾಲಿನ ಕೆನೆಯನ್ನು ತೆಗೆಯೋದಿಲ್ಲ. ಹಾಗಾಗಿ ರಾತ್ರಿ ಹಾಲು ಕಾಯಿಸಿದ್ನಲ್ವ, ಅದೆಲ್ಲ ಉಕ್ಕು ಬಂದು ಸುತ್ತ ಅಂಟ್ಕೊಂಡಿತ್ತು. ಕೆಲವೊಂದು ಸಲ ಮಾಡೋವಂಥ ತಪ್ಪು ಕೆಲಸ ಏನು ಗೊತ್ತಾ, ಹೆಣ್ಮಕ್ಳು ಅದೇ ಪಾತ್ರೆಯಲ್ಲಿ ಕಾಫಿ ಟೀ ಮಾಡಿಬಿಡ್ತೀವಿ. ತೊಳೆಯೋ ಹೊತ್ತಲ್ಲಿ ಎಷ್ಟೊಂದು ತೊಂದರೆಗಳಾಗುತ್ತೆ ಗೊತ್ತಾ. ಜಸ್ಟ್ ಒಂದು 5 ನಿಮಿಷದ ಕೆಲಸಕ್ಕೆ ಸುಮಾರು ಒಂದು 10-15 ನಿಮಿಷ ಟೈಮ್ ತೊಗೊಳುತ್ತೆ. ನೆನೆಯೋದಿಲ್ಲ, ಕೆರೆದು ಉಗುರು ಕಣ್ಣಿಗೆಲ್ಲ ಚುಚ್ಕೊಳ್ಳೋದು ಅಥವಾ ಮೆತ್ಕೊಳ್ಳೋದು, ಉಗುರೆಲ್ಲ ಸವಿಯೋದು. ಈ ಕೆರೆಯೋದ್ರಿಂದನೇ ಹೆಣ್ಮಕ್ಳು ಬಲ್ದಾಗ ಹೆಬ್ಬೆರಳು ನೋಡಿ ಸೌದೋದಂಗೆ ಆಗಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಹಾಲಿನ ಪಾತ್ರೆಯಲ್ಲಿ ಕಾಫಿ ಟೀ ಮಾಡಬೇಡಿ ಅಂತಲೇ ಹೇಳ್ತೀನಿ. ಈಗ ಹಾಲು ಉಕ್ಕು ಬಂದಮೇಲೆ ಅದರ ಮೇಲೆ ಮುಚ್ಚಳಿಕೆ ತೊಗೊಂಡಿದ್ದೀನಿ ನೋಡಿ. ಇದು ಮುಚ್ಚೋದಕ್ಕೆ ತುಂಬ ಯೂಸ್ಫುಲ್ಲು. ನೋಡಿ ಮಾಡಿ ತೊಗೊಳ್ಳಿ. ಕಬ್ಬಿಣದ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ಫೈಬರ್ದು ಬರುತ್ತೆ, ಅದನ್ನು ತೊಗೊಳಕ್ಕೆ ಹೋಗಬೇಡಿ. ಸ್ಟೀಲಿಂದು ನೋಡಿ ತೊಗೊಳ್ಳಿ. ರೆಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ ಕಬ್ಬಿಣದ ತೊಗೊಂಡ್ರೆ. ಚಿಕ್ಕದು ದೊಡ್ಡದು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿರುತ್ತೆ. ಚಿಕ್ಕದು ಬೇಕಾದ್ರೂ ತೊಗೋಬೋದು, ದೊಡ್ಡದು ಬೇಕಾದರೂ ತೊಗೋಬೋದು. ನಾನು ಮೀಡಿಯಮ್ ಸೈಜಲ್ಲಿರೋದು ತೊಗೊಂಡಿದ್ದೀನಿ. ಖಂಡಿತ ತೊಗೊಳ್ಳಿ. ಸೊಳ್ಳೆ ನೊಣ ಏನೂ ಬೀಳೋದಿಲ್ಲ ಅಂತ ಹೇಳ್ತೀನಿ. ಇನ್ನು ಮಸಾಲ ಡಬ್ಬದಲ್ಲಿ ಎಲ್ಲ ಖಾಲಿಯಾಗಿತ್ತು. ಜೀರಿಗೆ ಮೆಣಸು ಎಲ್ಲನೂ ಮಿಕ್ಸ್ ಮಾಡಿಬಿಡೋಣ. ಜೀರಿಗೆನೂ ಮತ್ತು ಸಾಸಿವೆನೂ ಮಿಕ್ಸ್ ಮಾಡಿಡೋಣ ಅಂತಂದ್ಬಿಟ್ಟು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಾಕ್ತೀವಲ್ವ, ಅದಕ್ಕೆ ಅದರ್ಧ ಇದರ್ಧ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಇನ್ನು ಮನೆಯೇ ಮಾಡಿರೋವಂತಹ ಇದು ಅರಿಶಿನ ಪುಡಿನೂ ಖಾಲಿಯಾಗಿತ್ತು, ಅದನ್ನು ಸಹ ತುಂಬಿಟ್ಟಾದಮೇಲೆ ಇನ್ನು ಉಳಿದಿರೋವಂಥ ಒಂದು ಜೀರಿಗೆ ಪ್ಯಾಕೆಟ್ ಎಲ್ಲನೂ ಸಾಮಾನ್ಯವಾಗಿ ನಾನು ಕ್ಲಿಪ್ ಹಾಕಿಡೋದು ಇದೇ ಥರನೇ. ಏನು ಗೊತ್ತಾ, ಇದಕ್ಕೆ ಅಂತ ಒಂದು ಕ್ಲಿಪ್ ಏನು ತರೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಬಟ್ಟೆ ಒಣಗಾಕೋ ಕ್ಲಿಪ್ ಇರುತ್ತಲ್ವ, ಅದನ್ನು ನೀಟಾಗಿ ನಾವೇನೇ ಒಂದು ಸಾಸಿವೆ ಆಗಿರ್ಬೋದು, ರವೆ ಆಗಿರ್ಬೋದು, ಏನೇ ದಿನಸಿ ಸಾಮಾನುಗಳು ಮನೆಯಲ್ಲಿ ಉಳಿದಿದ್ರೆ ಇದೇ ಥರನೇ ನಾನು ಸಾಮಾನ್ಯವಾಗಿ ಕ್ಲಿಪ್ಪಿಂಗ್ನ ಹಾಕಿ ಇಡ್ತೀನಿ. ಯಾವುದೇ ಕಾರಣಕ್ಕೂ ಹಾಗೆ ಇಡೋದಿಲ್ಲ. ಈಗ ತೋರಿಸ್ತೀನಿ ಯಾವ ಥರ ಕ್ಲಿಪ್ ಹಾಕ್ತೀನಿ ಅಂತ. ಸುಮಾರು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದೇ ಥರ ಕ್ಲಿಪ್ ಹಾಕಿ ಇಟ್ಬಿಡ್ತೀನಿ. ಇನ್ನು ಮಸಾಲ ಡಬ್ಬಕ್ಕೆ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಒರೆಸಿಡ್ತೀನಿ. ಯಾಕೆಂದರೆ ನಾವು ಏನೇ ಪಾತ್ರೆಗಳನ್ನು ಮುಟ್ಟಿದ್ರೂ ಕೈಯಲ್ಲಿ ಹಾಗಾಗಿ ಅಂಟ್ಕೊಂಡಂಗೆ ಇರುತ್ತೆ, ಕೈನ ಗುರುತು ಬಿದ್ದಿರುತ್ತೆ. ಜೊತೆಗೆ ಕ್ಲೀನಾಗೂ ಕಾಣಿಸೋದಿಲ್ಲ. ಯಾವಾಗಲೂ ಅಡುಗೆ ಮನೆ ಪಾತ್ರೆಗಳು ನೀಟಾಗಿ ಪಳಪಳ ಅಂತ ಹೊಡಿತಾ ಇರಬೇಕು ಅಂತಂದರೆ ನಾವೇನೇ ಪಾತ್ರೆ ತೊಗೊಂಡ್ರು, ಏನೇ ವಸ್ತುಗಳು ತೊಗೊಂಡ್ರು ನೀಟಾಗಿ ಒಂದು ಬಟ್ಟೆನಲ್ಲಿ ಒರೆಸಿ ಇಟ್ಬಿಡ್ತು ಅಂತಂದರೆ ನೀಟಾಗಿರುತ್ತೆ, ಹೈಜೆನಿಕ್ ಆಗಿರುತ್ತೆ, ಯಾವಾಗಲೂ ಕ್ಲೀನಾಗಿರುತ್ತೆ. ಇನ್ನು ಫ್ರಿಜ್ಜಿಂದ ಸ್ವಲ್ಪ ತರಕಾರಿ ಎಲ್ಲ ತೆಗೆದಿಟ್ಟಿದ್ದೆ. ಹಾಗಲಕಾಯಿ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಉಪ್ಪು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟಿಟ್ರೆ ಒಂದು ತರಕಾರಿಗಳು ಫ್ರೆಶ್ ಆಗಿರುತ್ತೆ, ಕಟ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇನ್ನೊಂದು ಬ್ಲ್ಯಾಕ್ ಫಂಗಸ್ ಮತ್ತು ವೈಟ್ ಫಂಗಸ್ ಇರುತ್ತಲ್ಲ, ಅದು ಹೆಲ್ತ್ಗೆ ಅಷ್ಟೊಂದು ಒಳ್ಳೆಯದಲ್ಲ. ಈ ಥರ ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಒಂದು 10 ನಿಮಿಷ ಬಿಟ್ಟು ತರಕಾರಿನ ಕಟ್ ಮಾಡೋದ್ರಿಂದ ವೈಟ್ ಫಂಗಸ್ ಮತ್ತು ಬ್ಲ್ಯಾಕ್ ಫಂಗಸ್ ಎರಡೂ ಸಾಯುತ್ತವೆ. ಆರೋಗ್ಯದ ಮೇಲೂ ಯಾವುದೇ ರೀತಿ ಪರಿಣಾಮ ಬೀಳೋದಿಲ್ಲ. ಜೊತೆಗೆ ತರಕಾರಿಗಳು ಸಹ ಫ್ರೆಶ್ ಆಗಿರುತ್ತೆ, ಕಟ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡ್ಕೊಂಡು ಉಳಿದೋದ ಕೆಲಸನ ನಾನು ಮಾಡೋದಕ್ಕೆ ಶುರು ಮಾಡಿದೆ.
ಜೀರಿಗೆ ಕಷಾಯ ಇಲ್ಲದೆ ಹೋದ್ರೆ ಆಗೋದೇ ಇಲ್ಲ. ಇವತ್ತು ಬೆಳಗಿನ ತಿಂಡಿಗೆ ಪಲಾವ್ ಮಾಡಿದೆ. ಪಲಾವ್ಗೆ ಏನಾದರೂ ನಂಚ್ಕೊಳ್ಳೋದಕ್ಕೆ ಬೇಕು ಅಂತಂದ್ಬಿಟ್ಟು ಸ್ವಲ್ಪ ಒಂದು 5-6 ಮೊಟ್ಟೆನ ಬೇಯಕ್ಕಿಟ್ಟಿದ್ದೆ. ಕುಕ್ಕರಲ್ಲೇ ಬೇಯಿಸ್ಬಿಡೋಣ ಅಂತಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ, ನೀರು ಹಾಕಿ 1 ವಿಸಲ್ ತಗೊಂಡ್ರೆ ಒಂದು 5 ನಿಮಿಷದಲ್ಲೆಲ್ಲ ಮೊಟ್ಟೆ ಬೆಂದೋಗುತ್ತೆ. ಸಾಮಾನ್ಯವಾಗಿ ಹೊಸ ಮೊಟ್ಟೆಗಳ್ದು ಏನು ಪ್ರಾಬ್ಲಮ್ ಗೊತ್ತಾ? ಸಿಪ್ಪೆ ಎಡಿಯೋದಕ್ಕೆ ಬರೋದಿಲ್ಲ. ಅದೇ ನೀವು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು 1 ವಿಸಲ್ ತೆಗೀರಿ. ತೆಗೆದ್ಬಿಟ್ಟಾದ್ಮೇಲೆ ನೀವು ಸಿಪ್ಪೆ ತೆಗೀರಿ, ನೀಟಾಗಿ ಚೆನ್ನಾಗಿ ಬರುತ್ತೆ. ಅದೇ ನಾವು ಪಾತ್ರೆಯಲ್ಲಿ ಹೊಸ ಮೊಟ್ಟೆಗಳನ್ನು ಬೇಯಿಸಿದ್ರೆ ಸಿಪ್ಪೆನೂ ಹೋಗುತ್ತೆ, ಮೊಟ್ಟೆನೂ ಅರ್ಧಂಬರ್ಧ ಬರುತ್ತೆ, ಆ ಥರ ಆಗುತ್ತೆ. ಹಾಗಾಗಿ ನಾನು ಯಾವಾಗ್ಲೂ ಇದೇ ಥರನೇ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 5-6 ಮೊಟ್ಟೆಗಳನ್ನು ಬೇಯಿಸ್ಕೊಳ್ಳೋದಿದ್ರೆ ಇದೇ ಥರ ಬೇಯಿಸ್ಕೊಳ್ಳೋದು. ಇನ್ನು ಹಾಗಲಕಾಯಿ ಸಾಂಬಾರು ಮಾಡಬೇಕಾದ್ರೇನೆ ಕೆಲವೊಂದು ಹೆಣ್ಮಕ್ಳುಗಳು ಮಾಡೋವಂಥ ತಪ್ಪೇನು ಗೊತ್ತಾ? ಹಾಗಲಕಾಯಿಯಲ್ಲಿ ಇರುವಂತಹ ಸತ್ವಗಳನ್ನೆಲ್ಲ ಆಚೆ ಚೆಲ್ಲೋದು. ಬಿಸಿನೀರಿಗೆ ಹಾಕಿ ಸ್ವಲ್ಪ ಅರಶಿನ ಹಾಕಿ ಕುದಿಸಿ ಆಚೆ ಚೆಲ್ಬಿಟ್ಟು ಹಾಗಲಕಾಯಿನ ಪಲ್ಯ ಮಾಡೋದು, ಸಾಂಬಾರು ಮಾಡ್ತೀವಿ. ಅದ್ರ ಜೊತೆಗೆ ಹುಣಸೆ ಗೊಜ್ಜಿನಲ್ಲಿ ಹಾಗಲಕಾಯಿನ ಕುದಿಸಿ ಆ ಹುಣಸೆ ಗೊಜ್ಜನ್ನು ಆಚೆ ಚೆಲ್ಲಿ ಆ ಹಾಗಲಕಾಯಿನ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ಏನು ಪ್ರಯೋಜನ? ಅದರಲ್ಲಿರೋ ಸತ್ವ ಎಲ್ಲ ಹೋದ್ಮೇಲೆ ಹಾಗಲಕಾಯಿ ತಿಂದರೂ ಒಂದೇ, ತಿಂದಿದ್ರು ಒಂದೇ. ನಮಗೆ ಕಹಿ ಇರಬಾರ್ದು ಅಂದರೆ ನೀಟಾಗಿ ಹಾಗಲಕಾಯಿನ ನಿಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲೇ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಏನು ಮಾಡಿದ್ದೀನಿ, ಒಂದು ಹಾಗಲಕಾಯಿನ ಮಧ್ಯಕ್ಕೆ ಸೀಳಿ ನಾನು ಕಟ್ ಮಾಡಿಕೊಂಡು ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಕಬ್ಬಿಣದ ಬಾಣಲೆಯಲ್ಲಿ ಹುರ್ಕೊಳ್ತಾ ಇರೋದು. ಸ್ವಲ್ಪ ಎಣ್ಣೆ ಹಾಕಿ ಕಬ್ಬಿಣದ ಬಾಣಲೆಯಲ್ಲಿ ಹುರಿಯೋದ್ರಿಂದ ಟೇಸ್ಟು ಇರುತ್ತೆ, ಹೆಲ್ತ್ಗೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಸ್ವಲ್ಪ ನೀರು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಹುರ್ಕೊಳ್ತು ಅಂದರೆ ಹಾಗಲಕಾಯಿ ಕಹಿನೂ ಬರೋದಿಲ್ಲ, ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಮರದ್ದು ಹಲಗೆಗಳನ್ನು ನಾವು ಕಟ್ ಮಾಡಿ ತರಕಾರಿನೆಲ್ಲ ಯೂಸ್ ಮಾಡ್ತೀವಲ್ವ, ಆವಾಗ ಸ್ಟವ್ನಿಂದ ಇಡುವಂತಹ ಅಭ್ಯಾಸ ನಮಗೂ ಇರುತ್ತೆ, ನನಗೂ ಇತ್ತು, ನಿಮಗೂ ಇರುತ್ತೆ ಅಂದ್ಕೊಂಡಿದ್ದೀನಿ. ಆ ಅಭ್ಯಾಸದಿಂದ ಏನಾಗ್ತಿತ್ತು, ಸೈಡಲ್ಲಿ ಫುಲ್ಲು ಬ್ಲ್ಯಾಕ್ ಥರ ಆಗಿ ನನ್ನ ತರಕಾರಿ ಮಣೆಗಳೆಲ್ಲ ಕಟ್ಟಾಗ್ತಾಯಿತ್ತು. ಅಂದರೆ ಹಾಳಾಗಿಬಿಡ್ತಿತ್ತು. ಸಂದುಗಳಲ್ಲೆಲ್ಲ ಜಿರಳೆಗಳು ಕೂತ್ಕೊಳ್ಳೋ ಶುರು ಮಾಡ್ತಿತ್ತು. ಆ ಕಾರಣಕ್ಕೋಸ್ಕರ ಇವಾಗ ಅದ್ರ ಹೋಲ್ ಇರುತ್ತಲ್ಲ, ಅದಕ್ಕೆ ಒಂದು ದಾರ ಕಟ್ಬಿಟ್ಟು ನೀಟಾಗಿ ಗೋಡೆ ಮೇಲೆ ನೇತಾಕೋದನ್ನು ಮಾಡಿದ್ದೀನಿ. ಇದರಿಂದ ಯಾವುದೇ ರೀತಿ ಮಣೆ ಹಾಳಾಗೋದಿಲ್ಲ ಅಂತ. ಇನ್ನು ಹಾಗಲಕಾಯಿ ಗೊಜ್ಜಿಗೆ ಅಂತಂದ್ಬಿಟ್ಟು ಕಡಲೆಬೇಳೆನ ನೆನೆ ಹಾಕಿದ್ದೀನಿ. ಕಡಲೆಬೇಳೆ ಜೊತೆಗೆ ಹಾಗಲಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇದ್ದೀರಾ, ಮೊಟ್ಟೆ ಚೆನ್ನಾಗಿ ಎಷ್ಟು ಕ್ಲೀನಾಗಿ ಮೊಟ್ಟೆ ಸಿಪ್ಪೆ ತೆಗಿಬೋದು ಅಂದರೆ ಒಂದು ಚೂರು ಕಚ್ಕೊಳ್ಳೋದಿಲ್ಲ. ಕೆಲವೊಂದು ಸಲ ಕೋಳಿ ಮೊಟ್ಟೆ ಇಟ್ಟು 3-4 ದಿನ ಆದಮೇಲೆ ಮೊಟ್ಟೆಗಳನ್ನು ಯೂಸ್ ಮಾಡ್ಕೋಬೇಕು. 1 ಡೇ 2 ಡೇಗೆಲ್ಲ ಮೊಟ್ಟೆನ ನಾವು ಯೂಸ್ ಮಾಡೋದಾದರೆ ಆ ಒಂದು ಮೇಲ್ಗಡೆ ಇರುತ್ತಲ್ಲ ವೈಟ್ ಇದೆಲ್ಲ ಮೊಟ್ಟೆ ಎಲ್ಲ ಹಾಗಾಗಿ ಕಿತ್ಕೊಂಡು ಬರ್ತಾ ಇರುತ್ತೆ. ಹಂಗಾಗಿ ನಾನು ಕುಕ್ಕರಲ್ಲಿ ಹಾಕೋದ್ರಿಂದ ಎಂಥ ಮೊಟ್ಟೆ ಆದ್ರೂ ಕ್ಲೀನಾಗಿ ಸಿಪ್ಪೆನ ತೆಗಿಬೋದು ಅಂದ್ಬಿಟ್ಟು ಕುಕ್ಕರ್ಗೆ ಹಾಕ್ತೀನಿ. ಇನ್ನು ಕುಕ್ಕರಿಂದ ಮೊಟ್ಟೆ ತೆಗೆದು ಒಂದು ತಟ್ಟೆಗೆ ಹಾಕಿದ್ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೋಬೇಕು. ತಣ್ಣೀರು ಹಾಕ್ಕೊಂಡಾದ್ಮೇಲೆ ಮೊಟ್ಟೆನ ಬಿಡಿಸ್ತಾ ಇದ್ದೀನಿ ನೋಡಿ, ಒಂಚೂರು ಸಿಪ್ಪೆನ ಅಂಟ್ಕೊಳ್ತಾರೆ ಬರ್ತಾಯಿದೆ. ಸಾಮಾನ್ಯವಾಗಿ ನನ್ನ ಮಗನಿಗೆ ಬರೀ ಮೊಟ್ಟೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಅದನ್ನು ಮಸಾಲ ಹಾಕಿ ಹುರ್ಕೊಡ್ಬೇಕು, ಇಲ್ಲಾಂದರೆ ಇದು ಆಮ್ಲೆಟ್ ಮಾಡಿಕೊಡ್ಬೇಕು, ಇಲ್ಲ ಅಂತಂದರೆ ಎಗ್ ಬುರ್ಜಿ ಮಾಡ್ಕೋಬೇಕು. ನನಗೆ ಈಗ ಮೊಟ್ಟೆ ಬೇಯಿಸಾಗೋಗಿದೆ ಅಮ್ಮ, ಇದನ್ನೇನು ಮಾಡೋಕ್ಕಾಗಲ್ಲ, ಹಾಗೇ ಮಸಾಲ ಹಾಕಿ ಫ್ರೈ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು, ಸರಿ ಆಯ್ತಮ್ಮ ನೀನು ಇಷ್ಟ ಬಂದ ಮಾಡಿಕೊಡು ಅಂದ. ಈಗ ಮೊಟ್ಟೆಗಳು ಎಲ್ಲನೂ ಸ್ವಲ್ಪ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಪೂರ್ತಿ ಕಟ್ ಮಾಡಬಾರ್ದು. ಯಾಕೆಂದರೆ ಅದು ಒಳಗಡೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಒಳಗಡೆ ಇರೋ ಭಂಡಾರಕ್ಕೆ. ಅದಕ್ಕೆ ಈಗ ಒಂದು ಬಾಣಲೆ ಇಟ್ಟು 1/4 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಚಿಲ್ಲಿ ಪೌಡರು, ಧನಿಯಾ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಸ್ವಲ್ಪ ರುಚಿಗೆ ಒಂಚೂರು ಉಪ್ಪನ್ನು ಹಾಕಿ ಅದಾದಮೇಲೆ ಮೊಟ್ಟೆಗಳನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ. ಹುರ್ಕೊಳ್ಳೋದ್ರಿಂದ ಮೊಟ್ಟೆ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಸೈಕಾಗಿರುತ್ತೆ. ಜೊತೆಗೆ ಪಲಾವ್ ಮಾಡಿದ್ನಲ್ವ, ಬರೀ ಮೊಟ್ಟೆ ಹಾಕ್ಕೊಡೋದು ಬೇಡ ಅಂತನ್ನೋದು ಜೊತೆಗೆ ನನ್ನ ಮಗ ಬರೀ ಮೊಟ್ಟೆನ ತಿನ್ನೋದಿಲ್ಲ. ಆ ಕಾರಣಕ್ಕೋಸ್ಕರ ಈ ಥರ ಟೇಸ್ಟಿಯಾಗಿರೋ ಮೊಟ್ಟೆನ ನಾನು ರೆಡಿ ಮಾಡಿದೆ. ಎಲ್ಲರಿಗೂ ಗೊತ್ತಿರುತ್ತೆ ಖಂಡಿತವಾಗ್ಲೂ. ಇದನ್ನೊಂದು ಸಲ ಟ್ರೈ ಮಾಡಿ. 2 ಹೋಳು ಮಾಡಿ ಈ ಥರ ಬೇಯಿಸ್ಕೋಬೋದು. ನಮ್ಮ ಮನೆಯಲ್ಲಿ 2 ಹೋಳು ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ, ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಇನ್ನು ಪಾತ್ರೆಗಳು ತೊಳಿಬೇಕಾದ್ರೆ ಎಲ್ಲರಿಗೂ ಒಂದೇ ಒಂದು ಹಿಂಸೆ. ಅಯ್ಯೋ ಯಾರು ಪಾತ್ರೆಗಳನ್ನು ತೊಳಿತಾರೆ, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಮನೆ ಒರೆಸೋದು ಅಂದರೆ ಸಿಕ್ಕಾಪಟ್ಟೆ ಹಿಂಸೆ, ಜೊತೆಗೆ ಬಟ್ಟೆಗಳು ಮಡಚೋದು ಸಿಕ್ಕಾಪಟ್ಟೆ ಹಿಂಸೆ ಅಂತ ಹೆಣ್ಮಕ್ಳು ನಾವು ಅಂದ್ಕೊಂಡಿರ್ತೀವಿ. ಪಾತ್ರೆ ತೊಳೆಯೋದು ಸಿಕ್ಕಾಪಟ್ಟೆ ಈಸಿ ಸ್ನೇಹಿತರೆ. ಫಸ್ಟು ನಾವು ಒಂದು ನಾರನ್ನು ಅಥವಾ ಸ್ಕ್ರಬ್ಬರ್ ಏನಿರುತ್ತೋ ಸ್ಟೀಲ್ ನಾರಾದರೂ ತೊಗೋಬೋದು, ಇಲ್ಲ ಮಾಮೂಲಿ ಸ್ಕ್ರಬ್ಬರ್ ಆದ್ರೂ ತೊಗೋಬೋದು. ಸ್ಮೂತಾಗಿರೋ ಸ್ಪಂಜ್ ರೀತಿ ಇರುತ್ತಲ್ಲ ಅದರ ತೊಗೋಬೋದು. ನೀಟಾಗಿ ಫಸ್ಟು ಪಾತ್ರೆಗಳಲ್ಲಿ ನೀರು ಹಾಕ್ಬಿಟ್ಟು ನೀಟಾಗಿ ಪಾತ್ರೆಗಳನ್ನು ನೀಟಾಗಿ ತೊಳೆದಿಟ್ಬಿಟ್ಟು ಆಮೇಲೆ ಸ್ವಲ್ಪ ಸೋಪನ್ನು ಹಾಕ್ಕೊಂಡು ವಾಶ್ ಮಾಡಿ ಇಟ್ಬಿಟ್ರೆ ಪಾತ್ರೆಗಳೂ ಚೆನ್ನಾಗಾಗುತ್ತೆ. ಜೊತೆಗೆ ಹಿಂಸೆ ಅನಿಸೋದಿಲ್ಲ ಪಾತ್ರೆ ತೊಳೆಯೋದು. ಏನು ಗೊತ್ತಾ, ಟೈಮ್ ಜಾಸ್ತಿ ತೊಗೊಳ್ಳೋದಿಲ್ಲ, ನೀರು ಸಹ ಜಾಸ್ತಿ ತೊಗೊಳ್ಳೋದಿಲ್ಲ, ಸೋಪು ಜಾಸ್ತಿ ಖರ್ಚಾಗೋದಿಲ್ಲ. ಒಂದು ಸಲ ಸೋಪನ್ನು ತೊಗೊಂಡ್ರೆ ಒಂದು 5-6 ಸಲ ಪಾತ್ರೆಗಳನ್ನು
ಪಾತ್ರೆಗಳನ್ನು ತೊಳಿಬೋದು. ಅಷ್ಟು ಕ್ಲೀನಾಗಿರುತ್ತೆ. ಅಷ್ಟು ಒಂದು ಪಾತ್ರೆ ತೊಳಿತಾ ಇರ್ಬೇಕಾದ್ರೆ ಖುಷಿ ಆಗುತ್ತೆ ನಿಜವಾಗ್ಲೂ. ಹಾಗೆ ಮಾಡಿ ಫಸ್ಟು ಸ್ವಲ್ಪ ಪಾತ್ರೆಗಳಲ್ಲಿ ನೀರು ಚಿಮುಕ್ಸಿ, ಒಂದು ಸ್ಕ್ರಬ್ಬರ್ ತೊಗೊಳ್ಳಿ, ನೀಟಾಗಿ ಅದರಲ್ಲಿರುವಂಥ ಅಂದಗಳಾಗಿರ್ಬೋದು, ಅದರಲ್ಲಿರೋ ಸುತ್ತ ಎಲ್ಲ ಮೆತ್ಕೊಂಡಿರುತ್ತಲ್ಲ ಒಣಗಿ ಎಲ್ಲ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಸಿಂಕನ್ನು ತೊಳೆದು ನೀಟಾಗಿ ಪಾತ್ರೆನ ವಾಶ್ ಮಾಡ್ಕೊಬೋದು. ಇನ್ನು ಸಿಂಕಲ್ಲಿ ಯಾವಾಗಲೂ ಪದೇ ಪದೇ ಆ ಸಿಂಕಲ್ಲಿರೋ ಅಂಥ ಒಂದು ಹಂತಗಳಾಗಿರ್ಬೋದು, ತರಕಾರಿದಾಗಿರ್ಬೋದು, ಏನೇ ಅದು ಸಿಂಕಲ್ಲಿ ಇದ್ದೇ ಇರುತ್ತಲ್ವ, ಅದನ್ನೆಲ್ಲ ಪದೇ ಪದೇ ಆಚೆ ಡಸ್ಟ್ಬಿನ್ಗೆ ಹಾಕೋಕ್ಕಾಗೋದಿಲ್ಲ. ನಮ್ಮ ಮನೇಲಂತೂ ಡಸ್ಟ್ಬಿನ್ನ ಒಳಗಡೆ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಈ ಥರ ಸ್ಟೀಲ್ದೊಂದು ಪ್ಲಾಸ್ಟಿಕ್ದೊಂದು ಬಾಕ್ಸ್ ಇಟ್ಕೊಂಡ್ಬಿಟ್ಟಿದ್ದೀನಿ. ನೀಟಾಗಿ ಮುಚ್ಚಳ ಇರುವಂಥ ಬಾಕ್ಸನ್ನು ಇಟ್ಕೊಂಡಿದ್ದೀನಿ. ನೀಟಾಗಿ ಈ ಥರ ಸಿಂಕು ತೊಳೆದಾಗ ಮತ್ತು ತರಕಾರಿ ಕಟ್ ಮಾಡಿದಾಗ, ಆಮೇಲೆ ಏನಾದರೂ ಕಸ ಏನಾದ್ರು ಇತ್ತು ಅಂತಂದರೆ ಈ ಥರ ಈ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಸಿಂಕದ ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ತೀನಿ. ಈಸಿಯಾಗೂ ಇರುತ್ತೆ. ನೊಣ, ಸೊಳ್ಳೆ, ಗುಂಗುರು ಇರುತ್ತೆ. ಸಣ್ಣ ಸೊಳ್ಳೆ ಟೈಪೇ ಗುಂಗುರು ಅಂತ ಬರುತ್ತೆ. ಆ ಗುಂಗುರುಗಳು ಸಹ ಇರೋದಿಲ್ಲ. ಗುಂಗುರು ಒಂದು ಸಲ ಮನೆಗೆ ಬಂದುಬಿಡ್ತು ಅಂದರೆ ನಿಜವಾಗ್ಲೂ ಹಾಲಿಟ್ಟಿರಲಿ, ಅನ್ನ ಇಟ್ಟಿರಲಿ, ಅಥವಾ ಹೆಚ್ಚಿ ಇಟ್ಟಿರೋ ತರಕಾರಿ ಇಟ್ಟಿರಲಿ, ಅದಕ್ಕೆಲ್ಲನೂ ಮುತ್ಕೊಳ್ತಾ ಇರುತ್ತೆ. ಇನ್ನು ಸಿಂಕು ಯಾವಾಗಲೂ ಕಟ್ಕೋಬಾರ್ದು, ನೀಟಾಗಿರಬೇಕು. ನಾವು ಪಾತ್ರೆ ತೊಳೆದ ನೀರೆಲ್ಲ ಕ್ಲೀನಾಗಿ ಹೋಗಬೇಕು. ಪದೇ ಪದೇ ಹೊರಗಡೆ ಹೋಗ್ಬಿಟ್ಟು ಪೈಪು ತೆಗೆದು, ಅದು ಕ್ಯಾಪ್ ತೆಗೆದು, ಅದಕ್ಕೆಲ್ಲ ಕಡ್ಡಿ ಹಾಕಿ ಮತ್ತು ಇದೆಲ್ಲ ವೈರೆಲ್ಲ ಬಿಟ್ಟು ಕ್ಲೀನ್ ಮಾಡ್ತೀವಲ್ಲ, ಅದಕ್ಕೆ ಕಾರಣ ಏನು ಗೊತ್ತಾ? ನಾವು ಸಿಂಕ್ ಒಳಗಡೆ ನಾನು ತೋರಿಸಿದ್ನಲ್ವ, ಸಿಂಕ್ ಒಳಗಡೆ ನೀರು ಹೋಗೋ ಜಾಗಕ್ಕೆ ಒಂದು ಕ್ಯಾಪ್ ಬರುತ್ತೆ, ಸಣ್ಣದು ಒಂದು ಜಾರ್ಲಿ ರೀತಿ ಬರುತ್ತೆ. ಅದನ್ನು ತೊಗೊಂಬಂದು ಹಾಕಿ, ಮಾಮೂಲಿ ಬಜಾರ್ಗಳಲ್ಲಿ ಒಂದು 20 ರೂಪಾಯಿ ಇರುತ್ತೆ. ನಾನು ಸಹ ಅದನ್ನು 20 ರೂಪಾಯಿ ಕೊಟ್ಟು ತಂದೆ. ಆನ್ಲೈನಲ್ಲಿ 120 ಇದೆ ಅದಕ್ಕೆ, ಆಯಿತಾ. ಮಾಮೂಲಿ ರೋಡ್ ಸೈಡಲ್ಲಿ ಹೋಗ್ಬೇಕಾದ್ರೆ ಬಜಾರ್ ಅಂಗಡಿಗಳು ಇಟ್ಟಿರ್ತಾರೆ, ಇಲ್ಲಾಂದರೆ ಕಬ್ಬಣದ ಅಂಗಡಿಗಳು, ಇಲ್ಲ ಪ್ಲಾಸ್ಟಿಕ್ ಅಂಗಡಿಗಳು, ಇಲ್ಲ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಒಂದು 20-30ಕ್ಕೆಲ್ಲ ಸಿಗುತ್ತೆ. ತೊಗೊಂಡು ಬಂದು ಹಾಕಿ, ಒಂದು ಸಾಸಿವೆ ಕಾಳು ಸಹ ಹೊರಗಡೆ ಸಿಂಕ್ ಒಳಗಡೆ ಪೈಪ್ ಒಳಗಡೆ ಹೋಗಿ ನಿಲ್ಲೋದಿಲ್ಲ. ಅಷ್ಟು ಕ್ಲೀನಾಗಿ ಹೈಜಿನಾಗಿರುತ್ತೆ. ಜೊತೆಗೆ ಏನೇ ಕಸ ಇದ್ದರೂ ಕ್ಯಾಪ್ ಹಿಂಗೆ ತೆಗೆದ್ಬಿಟ್ಟು ನೀಟಾಗಿ ನಾವು ಡಸ್ಟ್ಬಿನ್ಗೆ ಹಾಕ್ಕೋಬೋದು. ಹಾಗೆ ಮಾಡ್ತೀನಿ. ಖಂಡಿತವಾಗಲೂ ಇದೆಲ್ಲ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಗೊತ್ತಿರೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದವರು ಇದನ್ನು ತಿಳ್ಕೊಳ್ಳಿ. ಈಗ ನೋಡ್ತಾ ಇದ್ದೀರಲ್ಲ, ಪಾತ್ರೆಗಳೆಲ್ಲ ಎಷ್ಟು ಕ್ಲೀನ್ ಆಗ್ತಾಯಿದೆ ಅಂದರೆ ನನಗೆ ಖುಷಿಯಾಗುತ್ತೆ. ಪ್ರತಿದಿನವೂ ನಾನು ಇದೇ ಥರನೇ ಮಾಡೋದು. ಫಸ್ಟ್ ಪಾತ್ರೆ ತೊಳಿತೀನಿ, ತೊಳೆದಾದ್ಮೇಲೆ ನೀಟಾಗಿ ಸೋಪ್ ಹಾಕ್ಕೊಂಡು ಉಜ್ಜಿಕೊಂಡು, ಆಮೇಲೆ ಒಂದು ಜಿಡ್ಡಿರೋದಿಲ್ಲ, ಸೋಪು ಜಾಸ್ತಿ ಖರ್ಚಾಗೋದಿಲ್ಲ. ಆಮೇಲೆ ಏನು ಪಟ 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 ಅಂತ ಕೆಲಸಗಳನ್ನು ಮಾಡ್ಕೋಬೋದು. ಹಾಗಾಗಿ ಮಾಡ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಖಂಡಿತ ಕಮೆಂಟ್ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ನಿಮ್ಮ ಕಮೆಂಟಿಗೋಸ್ಕರ ನಾಳೆ ಕಾಯ್ತಾ ಇರ್ತೀನಿ. ನಾಳೆ ನಮ್ಮನೆ ಹೋಮ್ ಟೂರು ವೀಡಿಯೋನ ನಾನು ಹಾಕಬೇಕು ಅಂದ್ಕೊಂಡಿದ್ದೀನಿ. ಅಂದ್ಕೊಂಡಿರೋದೇನು, ನಾಳೆ ಬರುತ್ತೆ ನಮ್ಮನೆ ಹೋಮ್ ಟೂರು. ನಮ್ಮನೆ ಹೇಗಿದೆ, ನಮ್ಮನೆ ಭೋಗ್ಯಕ್ಕೆ ಹಾಕ್ಕೊಂಡಿರೋದು, ಲೀಸಿಗೆ ಹಾಕ್ಕೊಂಡಿದ್ದೀನಿ, ಅದು ಎಷ್ಟು ಅಮೌಂಟು, ಲೀಸಿಗೆ ಹಾಕ್ಕೊಳ್ಳೋದಕ್ಕೆ ಕಾರಣ ಏನು, ಇದೆಲ್ಲ ವಿಚಾರವನ್ನು ಮಾಡ್ತೀನಿ. ಯಾವುದಾದ್ರೇನು ಬಾಡಿಗೆ ಮನೆ ಆದ್ರೇನು, ಭೋಗ್ಯ ಮನೆ ಆದ್ರೇನು, ನಮ್ಮ ಸ್ವಂತ ಮನೆ ಅಲ್ಲ ಅಂತ ಕೆಲವರು ಅನ್ಕೋಬೋದು. ಬಟ್ ಆ ಮನೆಯಲ್ಲಿ ಇರೋವರೆಗೂ ಅದು ನನ್ನ ಮನೆ, ನನ್ನ ಸ್ವಂತ ಮನೆ ಅಂತ ಇಷ್ಟಪಟ್ಟು ನಾನು ಇರೋ ಅಂಥವಳು. ದೇವರ ಆಶೀರ್ವಾದ ಖಂಡಿತವಾಗ್ಲೂ ನಮ್ಮ ಮೇಲಿದ್ದರೆ ಸ್ವಂತ ಮನೆ ತಗೊಳ್ಳೋವಂಥ ಯೋಗ ದೇವರು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಪಾತ್ರೆ ಎಲ್ಲ ನೀಟಾಗೆಲ್ಲ ವಾಶ್ ಮಾಡಾಯಿತು. ವಾಶ್ ಮಾಡಾದಮೇಲೆ ನೋಡ್ತಾ ಇರ್ಬೋದು ನೀವು, ಸಿಂಕಲ್ಲಿ ಒಂದು ಚೂರು ಏನಾದರೂ ಇದೆಯಾ? ಯಾಕೆಂದರೆ ಎಲ್ಲ ಕ್ಲೀನಾಗಿ ತೊಳೆದಿರ್ತೀವಲ್ಲ. ಪಾತ್ರೆ ತೊಳೆಯೋದು ಈಸಿ, ಸಿಂಕು ಸಹ ಕ್ಲೀನಾಗಿರುತ್ತೆ. ಮೇಯ್ನ್ ಏನಂತಂದರೆ ಸಿಂಕ್ ಕಟ್ಕೋಬಾರ್ದು ಅಂತಂದರೆ ಈ ಒಂದು ಟಿಪ್ಪನ್ನು, ಈ ಜಾರಿನ ಯೂಸ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಓಕೆನಾ? ಇನ್ನು ಪಲಾವು ಮಾಡಿದೆ ಅಂತ ಹೇಳಿದ್ನಲ್ಲ, ಪಲಾವ್ ಮಾಡಿದೆ. ಅದಕ್ಕೆ ನೀಟಾಗಿ ಮಕ್ಕಳಿಗೆಲ್ಲ ಮೊಟ್ಟೆ ಹಾಕಿ ಪಲಾವ್ ಹಾಕಿ ಕೊಟ್ಬಿಡ್ತೀನಿ, ಅವರು ತಿನ್ಕೊಳ್ತಾರೆ. ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋಬೇಕು. ಆಲ್ರೆಡಿ ಇದನ್ನೆಲ್ಲ ಹುರಿದಿಟ್ಟಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಹಾಗಲಕಾಯಿನ ಹುರಿಯೋದ್ರಿಂದ ಒಂದು ಕಹಿ ಬರೋದಿಲ್ಲ, ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ, ಆಯಿತಾ. ಇನ್ನು ಸ್ವಲ್ಪ ಮನೆಯಲ್ಲಿ ಕಾಫಿ ಪೌಡರ್ ಅಂತೂ ಖಾಲಿಯಾಗಿತ್ತು. ಯಾಕೋ ಈ ಸಲ ಕಾಫಿ ಬೀಜನ ತೊಗೊಂಡೋಗಿ ಕೊಟ್ಟೇ ಇಲ್ಲ ನಾನು. ಒಣಗಿಸ್ಬೇಕು ಅದನ್ನು, ಇನ್ನೂ ಸ್ವಲ್ಪ ಒಣಗಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಕಾಫಿ ಪೌಡರ್ ತರಿಸಿದ್ದೆ, ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ಯೂಸ್ ಮಾಡೋದು ರವಿ ಟೀ ಪುಡಿ. ರವಿ ಟೀ ಪುಡಿ ಸಖತ್ತಾಗಿರುತ್ತೆ ಚಿಕ್ಕಮಂಗ್ಳೂರಲ್ಲಿ ಮಾತ್ರ. ಆ ಟೀ ಪುಡಿಯಷ್ಟು ಟೇಸ್ಟು ಯಾವುದೂ ಬರೋದಿಲ್ಲ. ಇದಕ್ಕೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಮನೆಯವರು ಕಣ್ಣನ್ ದೇವನ್ ಟೀ ತೊಗೊಂಬಂದಿದ್ರು. ಯಾಕೋ ನಂಗೆ ಅಷ್ಟೊಂದು ಟೇಸ್ಟ್ ಇಷ್ಟ ಆಗಲಿಲ್ಲ. ಇನ್ನು ವೇಸ್ಟ್ ಆಗುತ್ತಲ್ವ ಅಂದ್ಬಿಟ್ಟು ನಾನೇನು ಮಾಡಿದೆ, ರವಿ ಟೀ ಪುಡಿಗೆ ಕಣ್ಣನ್ ದೇವನ್ ಟೀ ಪುಡಿ ಇರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿರ್ತೀನಿ. ಯಾಕೆಂದರೆ ಸುಮ್ಮನೆ ಅನ್ಯಾಯವಾಗಿ ಒಂದು ಆಚೆ ಚೆಲ್ಲಬೇಕು, ಇನ್ನೊಂದು ತಲೆಗೆ ಮೆಹಂದಿ ಹಾಕಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೋಬೇಕು. ಅದ್ರ ಬದಲಿಗೆ ಎರಡನ್ನೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ರವಿ ಟೀ ಪುಡಿ ನೋಡಿ ಎಷ್ಟು ಅಗಗಳಾಗಿ ಉಂಡುಂಡಿಯಾಗಿರುತ್ತೆ, ಉದುದ್ರಾಗಿರುತ್ತೆ. ಈ ಕಣ್ಣನ್ ದೇವನ್ ಟೀ ಇರುತ್ತಲ್ಲ, ಅದು ಒಳ್ಳೆ ಒಟ್ಟು ರೀತಿ ಇರುತ್ತೆ. ಪುಡಿ ಪುಡಿ ಅಂದರೆ ಪುಡಿ, ಸಿಕ್ಕಾಬಟ್ಟೆ ಕಸ ಕಡ್ಡಿ ಎಲ್ಲ ಇದೆಯಪ್ಪ ಕಣ್ಣನ್ ದೇವನ್ ಟೀ ಪೌಡ್ರ್ ಪ್ಯಾಕೆಟಲ್ಲಿ ಮಾತ್ರ.
ನಿಜವಾಗ್ಲೂ ಅಷ್ಟು ವರ್ಸ್ಟು ಟೀ ಪೌಡರ್ನ ನಾನು ಎಲ್ಲೂ ನೋಡಿರಲಿಲ್ಲ. ಅಷ್ಟು ಕೆಟ್ಟದಾಗಿದೆ ಟೇಸ್ಟ್ ಮಾತ್ರ. ಅಯ್ಯಪ್ಪ ಟೇಸ್ಟು ಅಷ್ಟಕ್ಕೆ ಕೆಟ್ಟದಾಗಿದೆ. ನೀಟ್ನೆಸ್ ಇಲ್ಲ ಅದರಲ್ಲಿ. ಏನು ನಾರು ಬೇರುಗಳು, ಅಯ್ಯ ಧೂಳು ಸಿಕ್ಕಾಬಟ್ಟೆ ಆ ಥರ ಇತ್ತು. ಸರಿ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇರ್ತೀನಿ. ಈಗ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಹಾಳಾಗೋದಿಲ್ವ ಅನ್ಬೋದು. ಖಂಡಿತ ಆ ಥರ ಏನಿಲ್ಲ. ಅರ್ಧ ಭಾಗ ಮಿಕ್ಸ್ ಮಾಡಿ ಇನ್ನು ಅರ್ಧ ಭಾಗ ಎತ್ತಿಟ್ಕೊಳ್ತೀನಿ. ಇದು ನನಗೆ ತಲೆಗೆ ಮೆಹಂದಿ ಹಾಕಬೇಕಾದ್ರೆ ಯೂಸ್ ಮಾಡ್ಕೊಳ್ತೀನಿ, ಅದನ್ನು ಬಳಸ್ಕೊತೀನಿ. ಯಾಕೆಂದರೆ ಮೆಹಂದಿಗೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ. ಅಲ್ಲಿ ತನಕ ಟೀದು ಎಕ್ಸ್ಪೈರಿ ಡೇಟ್ ಆದರೆ ಕುಡಿದ್ರೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಆ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾವುದು ಟೀ ಪುಡಿ ಆಗಲಿ ಕಾಫಿ ಪೌಡರ್ ಆಗಲಿ ಚೆನ್ನಾಗಿಲ್ಲ ಅಂದರೆ ಆಚೆ ಎಸೆಬೇಡಿ. ಚೆನ್ನಾಗಿಲ್ದಿರೋ ಜೊತೆಗೆ ಚೆನ್ನಾಗಿರೋದನ್ನು ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಕಾಳು ಕಡ್ಡಿ ಎಲ್ಲ ಖಾಲಿಯಾಗಿತ್ತು. ಖಾಲಿಯಾಗಿರೋದಕ್ಕೆ ನೀಟಾಗಿ ಎಲ್ಲನೂ ಎಲ್ಲ ಡಬ್ಬಗಳೆಲ್ಲ ತೊಳೆದಿಟ್ಟಿದೆ. ಅದನ್ನೆಲ್ಲ ನೀಟಾಗಿ ಇನ್ನೊಂದು ಸಲ ಒರೆಸ್ಕೊಂಡು ತುಂಬಿಟ್ಕೊಳ್ತೀನಿ. ಈ ಸಲ ಮಾತ್ರ ಟಾಟಾ ಅವ್ರದ್ದು ತೊಗರಿಬೇಳೆ ತೊಗೊಂಡು ಬಂದಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸಾಂಬಾರು ಚೆನ್ನಾಗಾಗುತ್ತೆ. ಯಾಕೆಂದರೆ ಪಾಲಿಶ್ ಕೊಟ್ಟಿಲ್ಲ ಇದಕ್ಕೆ. ಹಂಗಾಗಿ ಈ ಥರ ಪಾಲಿಶ್ ಕೊಡದೇ ಇರೋದು ಬೇಗ ಹುಳ ಬರುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಅಪ್ಪಿತಪ್ಪಿ ಹುಳ ಬಂದಿದ್ರೂ ಒಂದು ಸಲ ಜರಡಿ ಹಿಡಿದ್ಬಿಟ್ಟು ಇಟ್ಕೊಳ್ಳಿ. ಮನೆಯಲ್ಲಿ ಎಂಥ ಅಪಾರ್ಟ್ಮೆಂಟ್ ಇರಲಿ, ನೀವು ಅಪಾರ್ಟ್ಮೆಂಟಲ್ಲಿ ಇರಲಿ, ಒಂದು ಜರಡಿ ಅಂತ ತಂದಿಟ್ಕೊಳ್ಳಿ. ಅಕ್ಕಿ ಗಿಕ್ಕಿ ಕಾಳುಗಳು ಜರಡಿ ಹಿಡಿಯೋದಕ್ಕೆಲ್ಲ ಅಕ್ಕಿ ಇಲ್ಲ ಅಂದ್ರೂ ಕಾಳುಗಳು ಜರಡಿ ಹಿಡಿಯೋದಕ್ಕೆ, ಗೋಧಿ ಜರಡಿ ಹಿಡಿಯೋದಕ್ಕೆಲ್ಲ ಬೇಕಾಗುತ್ತೆ. ತುಂಬ ಯೂಸ್ ಆಗುತ್ತೆ ಜರಡಿ ಅಂತನ್ನೋದು. ಖಂಡಿತ ಇಟ್ಕೊಳ್ಳಿ. ಮೊರ, ಜರಡಿ, ಪಾವು, ಸೇರು ಇಷ್ಟು ಮನೇಲಿದ್ದರೆ ತುಂಬ ಒಳ್ಳೆಯದು. ಇನ್ನು ಕಡಲೆಬೇಳೆ ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ತಂದಿದೆ. ಹೆಸ್ರು ಕಾಳನ್ನು ಅರ್ಧ ಕೆ ಜಿ ತಂದಿದೆ. ಅದನ್ನು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಳೇದು ಹೆಸ್ರು ಕಾಳಿತ್ತು, ಕ್ಲೀನಾಗಿತ್ತು, ಯಾವುದೂ ಹುಳ ಬಂದಿರಲಿಲ್ಲ. ನೀಟಾಗಿರೋದನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಯಾವುದೇ ಒಂದು ಕಾಳುಗಳು ಖಾಲಿ ಆದಮೇಲೆ ಆ ಜಾಗನ ನೀಟಾಗಿ ಒರೆಸ್ಕೊಂಡು ಆಮೇಲೆ ಆ ಬಾಕ್ಸ್ಗಳನ್ನ ನೀಟಾಗಿ ತೊಳೆದುಬಿಟ್ಟು ಯೂಸ್ ಮಾಡೋದ್ರಿಂದ ಕಾಳು ಕಡ್ಡಿಗಳು ಹುಳ ಬರೋದಿಲ್ಲ. ಮತ್ತೆ ಬಾಕ್ಸ್ನ ಒರೆಸ್ಬಿಟ್ಟು ನಾವು ಯೂಸ್ ಮಾಡಿದ್ರೆ ಅದರಲ್ಲಿರೋ ಒಟ್ಟಿಂದ ಹುಳಗಳು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟ್ ಬಾಕ್ಸ್ ತೊಳೆದು ಒರೆಸಿ ಆಮೇಲೆ ಕಾಳುಗಳನ್ನು ತುಂಬಿಟ್ರೆ ತೊಂದರೆ ಏನೂ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವತ್ತು ನೆನ್ನೆ ತೋರಿಸಿದೆ ಅಲ್ವ ನಾನು ಇದು ರಾಗಿ ಇಡ್ಲಿ ಮಾಡ್ತಾಯಿದ್ದೀನಿ ನಾನು ಅಂತ, ಅದೊಂದು ಕ್ಲಿಪ್ಪಿಂಗ್ನ ತೆಗೆದಿದ್ದೀನಿ. ರಾಗಿ ಇಡ್ಲಿಗೆ ನಾನು 2 ಗ್ಲಾಸು 1.5 ಗ್ಲಾಸಷ್ಟು ನಾನು ಅಕ್ಕಿನ ಹಾಕಿದ್ದೀನಿ. 1.5 ಗ್ಲಾಸಷ್ಟು ರಾಗಿ ಹಾಕಿದ್ದೀನಿ. 2 ಹಿಡಿಯಷ್ಟು ನಾನು ಉದ್ದಿನಬೇಳೆ ಹಾಕಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ. 2 ಹಿಡಿಯಷ್ಟು ಸಾಬುದಾನ, 2 ಹಿಡಿಯಷ್ಟು ಅವಲಕ್ಕಿ, ಹಾಗೆ 1 ಹಿಡಿಯಷ್ಟು ಕಡಲೆಬೇಳೆ. ಇಷ್ಟನ್ನು ಒಟ್ಟಿಗೆ ಎಲ್ಲನೂ ನೀಟಾಗಿ ವಾಶ್ ಮಾಡ್ತೀನಿ. ಸಾಬುದಾನ ಮತ್ತು ಅವಲಕ್ಕಿ ಸಪ್ರೇಟಾಗಿ ವಾಶ್ ಮಾಡಿ ಇಟ್ಕೊಂಡು ನೆನೆ ಹಾಕಿದ್ದೆ. ಏಕೆಂದರೆ ತೊಳೆದು ಬಗ್ಗಿಸ್ಬೇಕಾದ್ರೆ ಅದು ಪುಡಿ ಆಗಿಬಿಡುತ್ತೆ ಅಂತ. ಸುಮಾರು ಕಡಿಮೆ ಅಂದ್ರೂ 6 ಅವರ್ ಇದನ್ನು ನೆನೆಸಿ ನೀಟಾಗಿ ಮಿಕ್ಸಿ ಜಾರಿಗೆ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ರುಬ್ತೀನಿ. ನಿಜವಾಗ್ಲೂ ರಾಗಿ ರುಬ್ಬೋಲ್ಲ ಅಂತ ಫಸ್ಟ್ ಅಂದ್ಕೊಂಬಿಟ್ಟಿದ್ದೆ. ಒಂದು 2-3 ಸಲ ರಾಗಿ ಇಡ್ಲಿ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ನೆನ್ನೆ ಕ್ಲಿಪ್ಪಿಂಗು. ತುಂಬ ಚೆನ್ನಾಗಿ ಸಖತ್ತಾಗಿ ರಾಗಿ ಇಡ್ಲಿ ಬಂದಿದೆ. ಖಂಡಿತ ಇವತ್ತು ನಾನು ಏನು ಮಾಡಿದೆ, ರಾಗಿ ಇಡ್ಲಿ ಹೆಂಗಾಗಿತ್ತು ಅದನ್ನು ಸಹ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ನೈಸಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡಾದಮೇಲೆ ನಾನು ಕುಕ್ಕರ್ ಒಳಗಡೆ ಈ ಒಂದು ಹಿಟ್ಟನ್ನು ಹಾಕ್ಕೊಳ್ತೀನಿ. ಕುಕ್ಕರ್ ಒಳಗಡೆ ಹಾಕ್ಕೊಳ್ಳೋ ಕಾರಣ ಏನಂತಂದರೆ, ಇವಾಗ ಸ್ವಲ್ಪ ತಂಪಾಗಿದೆ ಅಲ್ವಾ, ಮಳೆಗಾಲ ಅಲ್ವಾ, ಬೇಗ ಉಕ್ಕು ಬರೋದಿಲ್ಲ. ನನ್ನ ಕೈಯಲ್ಲಿ ಉಕ್ಕು ಬರೋದಿಲ್ಲ. ಬೇರೆಯವ್ರ ಕೈಯಲ್ಲಿ ಉಕ್ಕು ಬರುತ್ತೋ ಏನೋ ಗೊತ್ತಿಲ್ಲ, ಅಥವಾ ಉದುಗ್ ಬರೋದು ಅಂತ ಹೇಳ್ತಾರಲ್ಲ, ಬೇರೆಯವ್ರ ಕೈಯಲ್ಲಿ ಬರ್ಬೋದು. ಬಟ್ ನನ್ನ ಕೈಯಲ್ಲಿ ಬರೋಲ್ಲ. ಅದಕ್ಕೆ ನಾನು ಈ ಥರ ಕುಕ್ಕರ್ ಒಳಗಡೆ ಹಾಕಿಡೋದ್ರಿಂದ ಚೆನ್ನಾಗಿ ಹಿಟ್ಟು ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಇಡ್ತೀನಿ. ನಿಮ್ಮ ಕೈಯಲ್ಲಿ ಯಾರಾದರೂ ಉಕ್ಕು ಬರಲಿಲ್ಲ ಅಂತಂದರೆ ಈ ಥರ ನಾವು ಹಿಟ್ಟನ್ನು ಕುಕ್ಕರ್ ಒಳಗಡೆ ಹಾಕಿಡಿ. ಚೆನ್ನಾಗಿ ಹಿಟ್ಟು ಬೆಳೆಯುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಹಾಕೋದಾದರೆ ಹರಳುಪ್ಪನ್ನು ಹಾಕೋಕ್ಕಾಗಲ್ಲ. ಯಾಕೆಂದರೆ ಕರಗೋದಿಲ್ಲ ಅಲ್ವಾ. ಅದಕ್ಕೆ ನಾನು ರಾತ್ರಿಯೇ ಹರಳುಪ್ಪನ್ನು ಹಾಕ್ತೀನಿ. ಬೆಳಗ್ಗೆ ಹಾಕೋದಾದರೆ ಪುಡಿ ಉಪ್ಪನ್ನು ಹಾಕ್ತೀನಿ ಅಲ್ವಾ. ಇವಾಗ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಕುಕ್ಕರ್ ಮುಚ್ಚಿ ಇಟ್ಬಿಡ್ತು ಅಂತಂದರೆ ರಾಗಿ ಇಡ್ಲಿ ಸಖತ್ತಾಗಿ ಬರುತ್ತೆ ಮಾತ್ರ. ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ಸ್ಪಂಜ್ ರೀತಿ ಇರುತ್ತೆ ಗೊತ್ತಾ. ಖಂಡಿತ ಅದು ರುಬ್ಬಿ ಆ ಹಿಟ್ಟನ್ನು ತೆಗಿಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಜಿಗುಟಿರುತ್ತೆ ಆ ಹಿಟ್ಟಲ್ಲಿ ಅಂತ. ಬರೀ ಅಕ್ಕಿ ಹಾಕಿದ್ರೆ ಅಷ್ಟು ಜಿಗುಟು ಬರೋದೇ ಇಲ್ಲ. ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಒಂದು ಚೂರು ಇಡ್ಲಿ ಹಾಳಾಗೋದಿಲ್ಲ, ತಟ್ಟೆಗೂ ಸಹ ಅಂಟೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಗೊಜ್ಜು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಲಕಾಯಿ ಗೊಜ್ಜು, ಸ್ವಲ್ಪ ಎಣ್ಣೆ, ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಕಡಲೆಬೇಳೆನ ನೆನೆ ಹಾಕಿದ್ದೆ.
ಅದನ್ನು ಕೂರ್ಕೊಂಡು ಆಮೇಲೆ ಹುರಿದಿಟ್ಟಿರೋ ಹಾಗಲಕಾಯಿನ ಹಾಕಿ ಇನ್ನೊಂದು ಸಲ ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿರೋ ಮಸಾಲ ಹಾಕಿ ಅದನ್ನು ಹುರ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊತು ಅಂದರೆ ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೆ ಮಾಮೂಲಿ ಮಟನ್ ಸಾಂಬಾರಿಗೆ ಹಾಕೋರೋ ಮಸಾಲನ ಹಾಕಿದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಸ್ವಲ್ಪ ಹುಣಸೆ ರಸನ ಬಿಟ್ಟಿದ್ದೀನಿ. ಚಿಲ್ಲಿ ಪೌಡರ್, ಧನಿಯಾ ಪುಡಿ, ತೆಂಗಿನಕಾಯಿ ಇಷ್ಟಿತ್ತು ಅಂತಂದರೆ ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ. ಈ ರೆಸಿಪಿನ ತುಂಬ ಸಲ ತೋರಿಸಿದ್ದೀನಿ. ಹುಣಸೆ ರಸನ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಈ ವಿಡಿಯೋ ಏನಾದರೂ ಅಲ್ಪ ಸ್ವಲ್ಪ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.